ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ಇವತ್ತಿನ ವಿಡಿಯೋದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನಚರಿಯನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದೇ ರೀತಿ ಇವತ್ತು ಮಗನ ಬರ್ತ್ಡೇ. ನಾನು ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ನಾವೇ ಸೆಲೆಬ್ರೇಷನ್ ಮಾಡೋಂಥದ್ದು. ಕೇಕ್ ಕಟ್ ಮಾಡ್ತೀವಿ ಮಾಮೂಲಿಯಾಗಿ. ಅವನಿಗೂ ಕೂಡ ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡೋದು, ಅವನು ಚಿಕ್ಕವನಿಂದನೂ ಅದೇ ರೀತಿ ಸಿಂಪಲ್ ಆಗಿ ಬೆಳೆದ್ಬಿಟ್ಟ. ಬಟ್ ಅವನಿಗೆ ನಾವು ಗ್ರ್ಯಾಂಡಾಗಿ ಮಾಡ್ತೀವಿ ಅಂದರೂ ಕೂಡ ಅವನಿಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇನ್ನು ಸಿಂಪಲ್ ಆಗಿ ಕ್ಯೂಟ್ ಆಗಿ ಮಾಡ್ತಾ ಇರ್ತೀವಿ. ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ನೋಡ್ಕೊಂಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ನಾನು ಬೆಳಗ್ಗೆನೆ ರಂಗೋಲಿ ಹಾಕಿದೀವಿ, ನೋಡ್ತಾ ಇರ್ಬೋದು. ಹೇಗಿದೆ ರಂಗೋಲಿ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಬೆಳಗ್ಗೆ ಟಿಫನಿಗೆ ನಾನು ಬೀಟ್ರೋಟ್ ಪರೋಟ, ಮಗನಿಗೆ ತುಂಬಾ ಇಷ್ಟ, ಮತ್ತೆ ಅದಕ್ಕೆ ಎಗ್ ಗ್ರೇವಿ ತರ ಮಾಡ್ಕೊಂಡೆ. ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದರಿಂದ ನೋಡಿ, ನಮ್ಮ ಮನೆ ಹತ್ರ ಕೆರೆ ತುಂಬಿದೆ. ಮಳೆ ಬಂದು ಕೆರೆ ಆಗಿದೆ. ನೋಡಿ, ಇಲ್ಲಿ ಬರ್ತಾರೆ ಬಾಯಿ ಕೂತಿದ್ದಾನೆ ಸೈಲೆಂಟ್ ಆಗಿ ನಗೆ. ನಾನಿವಾಗ ಮಗನಿಗೆ ಜೀನ್ಸ್ ಪ್ಯಾಂಟ್, ಒಂದು ಟೀ ಶರ್ಟ್ ತಗೊಂಡಿದ್ದೀನಿ. ಇದನ್ನ ನಾನು ಶಾಪಿಂಗ್ ಹೋದಾಗ ಮಾಡಿರುವಂತಹ ತೆಗ್ದಂತಹ ಫೋಟೋ. ಮಗಂದು ತುಂಬಾ ಕ್ಯೂಟ್ ಆಗಿ ಚೆನ್ನಾಗಿ ಬಂದಿದ್ದಾನೆ. ಅದೇ ರೀತಿ ನಾವು ಕೇಕ್ ತಗೊಳಕ್ಕೆ ಅಂತ ಹೋದ್ವು. ಅಲ್ಲಿ ಬರ್ತ್ಡೇ ವಿಶಸ್ ಈ ರೀತಿ ಡೆಕೋರೇಷನ್ ಮಾಡಿ ನಾನು ಮಗ ಇಬ್ರು ಮಸಾಲೆ ಪುರಿ ತಗೊಂಡ್ ತಿಂದ್ವು. ಅದೇ ರೀತಿ ನಿಮಗೆ ಈ ರೀತಿ ನೋಡಿ, ಚಾಕ್ಲೇಟ್ ಕೇಕ್ ಅಂದ್ರೆ ತುಂಬಾ ಇಷ್ಟ. ಅದನ್ನು ಕೂಡ ನಾನು ತಗೊಂಡ್ ಮನೆಗೆ ಬಂದು ತಿಂತಿದ್ದೀವಿ. ಅಲ್ಲಿ ತಿಂದಿಲ್ಲ. ನೋಡ್ತಾ ಇರ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ತವಾದಲ್ಲಿ ಈ ರೀತಿ ತುಪ್ಪ ಬ್ರೆಡ್ನ ರೋಸ್ಟ್ ಮಾಡ್ಕೊಳ್ಳಿ. ಈ ಬನಾನ ಈ ರೀತಿ ಹಚ್ಕೊಳ್ಳಿ ರೌಂಡ್ಗೆ. ಹನಿ ಹಾಕೊಳ್ಳಿ ಬ್ರೆಡ್ ಮೇಲೆ. ಹಾಕಿದ ನಂತರ ಅದನ್ನ ಒಂದು ಸ್ಪೂನ್ ತಗೊಂಡು ಸ್ಪ್ರೆಡ್ ಮಾಡಿ. ಬ್ರೆಡ್ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು, ಮತ್ತೆ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬನಾನ ಇದೆಲ್ಲ ರೌಂಡ್ ಆಗಿರೋಂಥದ್ದು ಕಟ್ ಮಾಡ್ಕೋಬೇಕು ಆ ಶೇಪಲ್ಲೇ. ಅದನ್ನ ನಾವು ಒಂದೊಂದಾಗಿ ಬ್ರೆಡ್ ಮೇಲೆ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ಆಮೇಲೆ ಬ್ರೆಡ್ ಪೀಸ್ನ ಅದ್ರ ಮೇಲೆ ಇಟ್ಟು ಪ್ರೆಸ್ ಮಾಡೋಂಥದ್ದು ಮಾಡಿ, ಆಮೇಲೆ ನಾವು ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಆಕಾರ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಹೆಲ್ತಿ ಕೂಡ ಇದು. ತುಂಬಾ ಒಳ್ಳೇದು. ಈ ರೀತಿ ಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಕೂಡ. ಒಂದ್ಸತಿ ಟ್ರೈ ಮಾಡಿ, ಗೊತ್ತಾಗುತ್ತೆ. ಆ ಟೇಸ್ಟೇ ಬೇರೆ ತರ ಚೆನ್ನಾಗಿರುತ್ತೆ. ಟೀಗಂತೂ ಸೂಪರ್ ಆಗಿರುತ್ತೆ. ಇದು ಮಗನಿಗೆ ಈ ರೀತಿ ಮಾಡ್ಕೊಟ್ರೆ ತುಂಬಾ ಇಷ್ಟ ಪಡ್ತಾರೆ. ಅವನಿಗೆ ತುಂಬಾ ಇಷ್ಟ ಕೂಡ ಇದು ಬನಾನಾ ಬ್ರೆಡ್ ಅಂತ ಹೇಳಿ ನಾನೇ ಈ ರೀತಿ ಪ್ರಿಪೇರ್ ಮಾಡಿರೋಂಥದ್ದು. ಮೈಂಡಿಗೆ ಯಾವುದೇ ತರ ಎಲ್ಲೂ ನೋಡಿ ಯಾವ ವಿಡಿಯೋದಲ್ಲೂ ಮಾಡಿರೋಂಥದ್ದಲ್ಲ. ನಾನೇ ಈ ರೀತಿ ಮಾಡ್ಕೊಂಡು ಕೊಡೋಂಥದ್ದು ಅವನಿಗೆ ತುಂಬಾ ಇಷ್ಟಪಡ್ತಾನೆ. ಹೆಲ್ತಿ ಆಗಿರುತ್ತೆ. ಇದು ಮಗನಿಗೆ ಬರ್ತ್ಡೇಗೆ ಅಂತ ತಗೊಂಡಿರೋಂಥ ಕೇಕ್. ನೀವು ನೋಡ್ತಾ ಇರ್ಬೋದು. ಇದು ಆಲ್ಮಂಡ್ ಹನಿ ಕೇಕ್ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ. ತುಂಬಾ ಚೆನ್ನಾಗಿದೆ. ಸ್ವಲ್ಪ ಕಾಸ್ಟ್ಲಿ ಕೂಡ ಇದು. ನೋಡಿ, ಸಿಂಪಲ್ ಆಗಿ ಹೆಸರು ಬರ್ಸಿದೀವಿ. ಇನ್ನೇನು ಅದಕ್ಕೆ ಡೆಕೋರೇಷನ್ ಏನು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಒಳ್ಳೆ ಕೇಕ್ ತಗೊಂಡಿದೀವಿ. ತುಂಬಾ ಚೆನ್ನಾಗಿದೆ ಮಾತ್ರ. ತುಂಬಾ ಕ್ವಾಲಿಟಿ ಇರುತ್ತೆ. ಮತ್ತೆ ಫ್ರೆಶ್ ಆಗಿ ಮಾಡ್ಸಿರೋಂಥದ್ದು ನೀವು ನೋಡ್ತಾ ಇರ್ಬೋದು. Happy birthday to you, dear. Happy birthday to you.
ನಾನು ಡಿನ್ನರಿಗೆ ಶಾವಿಗೆ ಮಂಗಳೂರು ಕಡೆ ಮಾಡುವಂಥ ಶಾವಿಗೆ ಮತ್ತು ಚಿಕನ್ ಗ್ರೇವಿ ಎಗ್ಗನ್ನು ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈ ಶಾವಿಗೆ ಅಂತೂ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಫುಲ್ ಡೀಟೇಲ್ಸ್ ಆಗಿ ಅದರಲ್ಲಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ. ಏನು ಮಾಡಬೇಕಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿ ಧನ್ಯವಾದಗಳು.